ಹಲೋ ಗಾಯ್ಸ್, ಇವತ್ತು ನಾವು ಚಿಕನ್ ಟಿಕ್ಕ ರೆಸಿಪಿನ ಹೇಗೆ ಮಾಡೋದಂತ ನೋಡ್ಕೊಂಡು ಬರೋಣ. ಫಸ್ಟಿಗೆ ನಾವು ಇಲ್ಲಿ ಚಿಕನನ್ನು ನೀಟಾಗಿ ತೊಳೆದ್ಬಿಟ್ಟು ಇದಕ್ಕೆ ಮಾರ್ಕ್ ಹಾಕಬೇಕು. ಇದೇನಕ್ಕಂದರೆ ನಿಮಗೆ ನೀಟಾಗಿ ಒಂದ್ಸರಿ ಹೇಳ್ಕೊಳ್ಳುತ್ತೆ. ನಾವು ಮ್ಯಾರಿನೇಟ್ ಮಾಡ್ತೀವಲ್ಲ, ಇದರಲ್ಲಿ 2 ಟೈಮ್ಸ್ ಮ್ಯಾರಿನೇಟ್ ಇದಿರುತ್ತೆ. ಸೊ ಫಸ್ಟಿಗೆ ನಾನು ಇವಾಗ ಮ್ಯಾರಿನೇಟ್ ಮಾಡೋಕ್ಕೆ ಇದನ್ನು ಕಟ್ ಮಾಡ್ತಾಯಿದ್ದೀನಿ. ಇಲ್ಲಿ ನಾನು 1 kg ಆಗುವಷ್ಟು ಚಿಕನ್ ತಗೊಂಡಿದ್ದೀನಿ. ಇದಕ್ಕೆ 2 ಚಮಚದಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಬೇಕು. ಅದಾದಮೇಲೆ 2ರಿಂದ 3 ಚಮಚದಷ್ಟು ಮೆಣಸಿನ ಪೌಡರ್ ಹಾಕಿ, ಮತ್ತು ಒಂದರಷ್ಟು ನಿಂಬೆಹಣ್ಣಿನ ರಸ ಹಿಂಡ್ಕೊಳ್ಳಿ. ಅದೇ ಥರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಉಪ್ಪು ಹಾಕಿಬಿಟ್ಟು ನೀಟಾಗಿ ಒಂದ್ಸರಿ ಮಿಕ್ಸ್ ಮಾಡಿ ½ an hour ಫ್ರಿಜ್ಜಲ್ಲಿ ಇಡಬೇಕು. ಇವಾಗ ಫಸ್ಟ್ ಮ್ಯಾರಿನೇಟು. ಇದು ಸೆಕೆಂಡ್ ಮ್ಯಾರಿನೇಟ್ ಮತ್ತೆ 1 hour ಇಡೋಕ್ಕಿರುತ್ತೆ. ಸೊ ಇವಾಗ ಇದನ್ನು ನಾನು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಮಿಕ್ಸ್ ಮಾಡಿ ಫ್ರಿಜ್ಜಲ್ಲಿ ಇಡ್ತೀನಿ. ಇವಾಗ ಇದು ಬಂದು ಸೆಕೆಂಡ್ ಮ್ಯಾರಿನೇಟ್. ಇವಾಗ ಇದಕ್ಕೆ ಬಿಸಿ ಮಾಡಿಟ್ಕೊಂಡಿರೋ ಯಾವುದಾದ್ರೂ ಆಯಿಲ್ ಆಗುತ್ತೆ, ಅದನ್ನು 1 ಚಮಚದಷ್ಟು ಆ್ಯಡ್ ಮಾಡ್ಕೊಳ್ಳಿ. ಆಮೇಲೆ ಜೀರಾ ಪೌಡರ್ 1 ಚಮಚ, 2 ಚಮಚದಷ್ಟು ಧನಿಯಾ ಪೌಡರ್ ಹಾಕಿ, 4ರಿಂದ 5 ಚಮಚದಷ್ಟು ಚಿಕನ್ ಟಿಕ್ಕ ಮಸಾಲ ಹಾಕಿ. ಇದು ಎಲ್ಲ ಶಾಪಲ್ಲೂ ಸಿಗುತ್ತೆ ನಿಮಗೆ, ಟಿಕ್ಕ ಮಸಾಲ ಅಂತ ಕೇಳಿದರೆ ಕೊಡ್ತಾರೆ. ಇದನ್ನು ಹಾಕಿ ಇದರ ಮೇಲೆ ಸ್ವಲ್ಪ ಕಸ್ತೂರಿ ಮೇಥಿ ಪುಡಿ ಮಾಡಿ ಹಾಕಿ, ಆಮೇಲಿಂದ ಗಟ್ಟಿ ಮೊಸರು ಹಾಕಬೇಕಾಗುತ್ತೆ. ಗಟ್ಟಿ ಮೊಸರು ಹಾಕಿದರೆ ನಿಮಗೆ ಅದು ತಿಕ್ನೆಸ್ ಚೆನ್ನಾಗಿ ಬರುತ್ತೆ, ಇಲ್ಲಾಂದರೆ ಅದು ನೀರು ಬಿಟ್ಕೊಳ್ಳುತ್ತೆ. ಸೊ ಗಟ್ಟಿ ಮೊಸರನ್ನ ಹಾಕಿ, ಯಾವುದಾದ್ರೂ ಆಗುತ್ತೆ, ನೀವು ಮನೇಲಿ ಮಾಡಿಟ್ಕೊಂಡಿರೋದಾದ್ರೂ ಗಟ್ಟಿ ಮೊಸರು ಇದ್ದರೆ ಆಗುತ್ತೆ. ಅದನ್ನು ಹಾಕಿಬಿಟ್ಟು ನೀಟಾಗಿ ಕಲಿಸ್ಬಿಟ್ಟು ಮತ್ತೆ 1 hour ಫ್ರಿಜ್ಜಲ್ಲಿಡಿ. ಆವಾಗ ಇದಕ್ಕೆ ಚೆನ್ನಾಗಿ ಎಳ್ಕೊಳ್ಳುತ್ತೆ. 1 hour ಬಿಟ್ಬಿಟ್ಟು ಮತ್ತೆ ನೀವು ಟಿಕ್ಕ ಮಾಡೋಕ್ಕೆ ಏನು ಟಿಕ್ಕದು ಇರುತ್ತಲ್ಲ ಮೆಶ್, ಅದರಲ್ಲಿ ಮಾಡ್ಬೋದು. ಇಲ್ಲಾಂದರೆ ಒಲೆ ಥರ ಮಾಡಿ ಕಲ್ಲು ಹಾಕಿ ಅದರ ಮೇಲೇ ಈ ಥರ ಇದು ಮಾಡ್ಬೋದು. ಇವಾಗ ನಮ್ಮದು ಚಿಕನ್ ಟಿಕ್ಕ ರೆಡಿ ಆಗಿದೆ, ರೆಡಿ ಟು ಸರ್ವ್. ಥ್ಯಾಂಕ್ ಯು.